ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸರ್, ನನ್ನ ಹೆಸರು ಲಾವಣ್ಯ ಅಂತ. ಆನೇಕಲ್ಲಿಂದ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಫಂಕ್ಷನ್ ಇತ್ತು, ಮ್ಯಾರೇಜ್ ಫಂಕ್ಷನ್. ನಾನು ನನ್ನ ಪಾಪ ಬಂದಿದ್ವಿ. ಸೊ ಇಲ್ಲಿ ಬಸ್ಗೆ ಹತ್ಬೇಕಾಯ್ತು. ಇಲ್ಲಿ ಡ್ರಾಪ್ ಮಾಡಿದ್ರು ನಮ್ಮ ರಿಲೇಟಿವ್ಸು. ನಮ್ಮ ಬಸ್ ಹತ್ತೋವಾಗ ತುಂಬಾ ರಶ್ ಇತ್ತು. ಹತ್ತೋವಾಗ ನನ್ನ ಹಿಂದೆ ಜಿಪ್ ಓಪನ್ ಮಾಡಿ ಅವರು ಇದಾಕೊಂಡಿದ್ದಾಳೆ, ಮುಸ್ಕಾಕೊಂಡಿದ್ದಾಳೆ. ಮೊಬೈಲ್ ಎತ್ಕೊಂಡ್ರಾ? ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಕಿಲಾಡಿಕಳ್ಳಿ ಅರೆಸ್ಟ್. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಂತೆ ಬಂದು ಕೈಚಳಕ ತೋರಿಸುತ್ತಿದ್ದ ಕಿಲಾಡಿಕಳ್ಳಿ ಲಾಕ್ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯಿತು. ಖತರ್ನಾಕ್ ಕೃತ್ಯ. ಅದೊಂದು ಸರ್ಕಾರಿ ಬಸ್ ನಿಲ್ದಾಣ, ನಿತ್ಯ ಸಾವಿರಾರು ಪ್ರಯಾಣಿಕರು ಬಂದು ಹೋಗುವ ಜಾಗ. ಆದರೆ ಅದೇ ಜನಸಂದಣಿಯನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರ ಅಟ್ಟಹಾಸ ಅಲ್ಲಿ ಮಿತಿಮೀರಿದೆ. ವಾರಕ್ಕೊಂದು ಎಂಬಂತೆ ಕಳ್ಳತನದ ಪ್ರಕರಣಗಳು ನಡೆಯುತ್ತಲೇ ಇವೆ. ಆದರೆ ಈ ಬಾರಿ ಒಬ್ಬಳು ಕಿಲಾಡಿಕಳ್ಳಿ ಸಿಸಿ ಕ್ಯಾಮೆರಾ ಕಣ್ಣಿಗೆ ಬಿದ್ದು ಕೆಎಸ್ಆರ್ಟಿಸಿ ಸಿಬ್ಬಂದಿ ಕೈಗೆ ಸಿಕ್ಕಿಬಿದ್ದಿದ್ದಾಳೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಈ ವರದಿ ನೋಡಿ. ಹೌದು, ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈಗ ಕಳ್ಳರ ಕಾಟಕ್ಕೆ ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರಿನ ಅನೇಕಲ್ ಮೂಲದ ಲಾವಣ್ಯ ಎಂಬುವವರು ಸಂಬಂಧಿಕರ ಕಾರ್ಯಕ್ರಮ ಮುಗಿಸಿ ಊರಿಗೆ ಮರಳಲು ಬಸ್ ನಿಲ್ದಾಣಕ್ಕೆ ಬಂದಿದ್ದರು. ಬಸ್ ಹತ್ತುವ ವೇಳೆ ಉಂಟಾದ ನೂಕುನುಗ್ಗಲನ್ನು ಬಳಸಿಕೊಂಡ ಕಳ್ಳಿಯೊಬ್ಬಳು ಲಾವಣ್ಯ ಅವರ ಬ್ಯಾಗಿಗೆ ಕೈಹಾಕಿ ಸದ್ದಿಲ್ಲದೆ ಮೊಬೈಲ್ ಎಗರಿಸಿದ್ದಾಳೆ. ಮೊಬೈಲ್ ಕಳ್ಳತನವಾಗಿರುವುದು ತಿಳಿಯುತ್ತಿದ್ದಂತೆಯೇ ಲಾವಣ್ಯ ಅವರು ತಕ್ಷಣ ಬಸ್ ಇಳಿದು ನಿಲ್ದಾಣದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ಸಿಬ್ಬಂದಿ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಮಹಿಳೆಯೊಬ್ಬಳು ಕೈಚಳಕ ತೋರಿಸುತ್ತಿರುವ ದೃಶ್ಯ ಸ್ಪಷ್ಟವಾಗಿ ಕಂಡುಬಂದಿದೆ. ತಕ್ಷಣವೇ ಕಾರ್ಯಾಚರಣೆ ನಡೆಸಿದ ಸಿಬ್ಬಂದಿ ಕಳ್ಳಿಯನ್ನು ಹಿಡಿದು ಕಚೇರಿಯಲ್ಲಿ ಕೂರಿಸಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಈ ಕಿಲಾಡಿ ಕಳ್ಳಿಯ ಅಸಲಿ ಮುಖವಾಡ ಕಳಚಿದೆ. ಈಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಮೂಲದವಳಾಗಿದ್ದು ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರದಲ್ಲೇ ವಾಸವಿದ್ದಾಳೆ. ಅಚ್ಚರಿಯ ವಿಷಯವೆಂದರೆ ಈಕೆ ಕಳ್ಳತನಕ್ಕೆ ತನ್ನ ಸ್ನೇಹಿತರೇ ಕಾರಣ ಎಂಬ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಸ್ನೇಹಿತರು ತನಗೆ ಮದ್ಯಪಾನ ಮಾಡಿಸಿ ಕಳ್ಳತನಕ್ಕೆ ಪ್ರೇರೇಪಿಸುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾಳೆ. ಮೊಬೈಲ್ ಕದ್ದ ತಕ್ಷಣ ಅದನ್ನು ತನ್ನ ಸ್ನೇಹಿತೆಗೆ ಹಸ್ತಾಂತರಿಸಿರುವುದಾಗಿ ಒಪ್ಪಿಕೊಂಡಿದ್ದಾಳೆ. ಸದ್ಯ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಪೊಲೀಸರು ಕಳ್ಳಿಯನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಆದರೆ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಸಿಬ್ಬಂದಿಯ ಕೊರತೆ ಮತ್ತು ನಿರ್ಲಕ್ಷ್ಯದಿಂದಲೇ ಇಂತಹ ಘಟನೆಗಳು ಮರುಕಳಿಸುತ್ತಿವೆ ಎಂಬುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪ್ರಯಾಣಿಕರು ನೆಮ್ಮದಿಯಿಂದ ಓಡಾಡುವಂತಾಗಲಿ ಎಂಬುದು ನಮ್ಮ ಆಶಯ. ಸರ್, ನನ್ನ ಹೆಸರು ಲಾವಣ್ಯ ಅಂತ. ಆನೇಕಲ್ಲಿಂದ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಫಂಕ್ಷನ್ ಇತ್ತು, ಮ್ಯಾರೇಜ್ ಫಂಕ್ಷನ್. ನಾನು ನನ್ನ ಪಾಪ ಬಂದಿದ್ವಿ. ಸೊ ಇಲ್ಲಿ ಬಸ್ಗೆ ಹತ್ಬೇಕಾಯ್ತು. ಇಲ್ಲಿ ಡ್ರಾಪ್ ಮಾಡಿದ್ರು ನಮ್ಮ ರಿಲೇಟಿವ್ಸು. ನಮ್ಮ ಬಸ್ ಹತ್ತೋವಾಗ ತುಂಬಾ ರಶ್ ಇತ್ತು. ಹತ್ತೋವಾಗ ನನ್ನ ಹಿಂದೆ ಜಿಪ್ ಓಪನ್ ಮಾಡಿ ಅವರು ಕಳ್ತನ ಮಾಡಿದ್ದಾರೆ. ಅದು ಜಿಪ್ ಓಪನ್ ಮಾಡುವಾಗ ನನಗೆ ಗೊತ್ತಾಯ್ತು, ಒಂದ್ ಸ್ವಲ್ಪ ಸೆನ್ಸ್ ಆಯ್ತು. ಆದ್ರೆ ನನ್ನ ಪಾಪ ಇದ್ರಿಂದ ಗಲಾಟೆಯಿಂದ ನಾನು ಬಸ್ಗೆ ಹತ್ಬಿಟ್ಟೆ. ಬಸ್ ಹತ್ತಿದ ತಕ್ಷಣ ನೋಡಿದ್ರೆ ಜಿಪ್ ಓಪನ್ ಆಗಿತ್ತು. ಹಂಗಾಗಿ ನಾನು ಮತ್ತೆ ಇಳ್ದ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡಿದೆ. ಸಿಕ್ಕಾಕೊಂಡಿದ್ದಾಳೆ. ಸಿಸಿ ಕ್ಯಾಮ್ರಾ ಫುಟೇಜ್ ನೋಡಿದೆ. ತುಂಬಾ ಹೆಲ್ಪ್ ಮಾಡಿದ್ರು. ಹಂಗಾಗಿ ನನ್ಗೆ ಆಮೇಲೆ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಹುಡುಕಾಗಿ. ಎಸ್ ಸರ್, ಎಸ್ ಸರ್, ನನ್ನಿಂದಾನೇ ಬಂದಿದ್ದಾಳೆ. ನನ್ನಿಂದಾನೇ ಬಂದು ಅವಳು ಇದಾಕೊಂಡಿದ್ದಾಳೆ, ಮುಸ್ಕಾಕೊಂಡಿದ್ದಾಳೆ. ತೆಗ್ದು ಎತ್ಕೊಂಡು ಮತ್ತೆ ಒಳಗಡೆ ಇಟ್ಕೊಂಡು ಹೋಗಿದ್ದಾಳೆ. ಇವಾಗ ಅವಳ ಹತ್ರ ಮೊಬೈಲ್ ಇದ್ರೆ ಅವಳು ಒಳಗಡೆ ಹಾಕೊಳ್ಳೋ ನೆಸಿಟಿ ಇಲ್ಲ. ಅವಳು ಧೈರ್ಯವಾಗಿ ಕೈಯಲ್ಲಿ ಇಟ್ಕೊಂಡು ಹೋಗೋದಾಯ್ತು. ಅವಳು ಒಳಗಡೆ ಹಾಕೊಂಡು ಆ ತರ ಸುತ್ತಾಡ್ಕೊಂಡು ಬಂದಾಳೆ. ಹಂಗಾಗಿ ನಾನು ಅಲ್ಲಿ ಇಲ್ಲೇ ವೆಯ್ಟ್ ಮಾಡಿ, ಸರ್ ಒಬ್ರು ತುಂಬಾ ಸಪೋರ್ಟ್ ಮಾಡಿದ್ರು. ನೋಡಮ್ಮ, ಇನ್ನೂ ಒಂದ್ ಸ್ವಲ್ಪ ತಿದ್ದು ನೋಡಿ ಇದ್ ಮಾಡು ಅಂತ. ನಮ್ಮ ರಿಲೇಟಿವ್ಸ್ ನಮ್ಮ ಮೈದ್ನಾನು ಇದಾರೆ. ಅವರು ನಾವು ಸರ್ಚ್ ಮಾಡಿ ಇವಾಗ ಸಿಕ್ಕಾಕೊಂಡಿದ್ದಾಳೆ. ಸರ್, ಅದ್ರಲ್ಲಿ ವ್ಯಾಲ್ಯೂಬಲ್ ಬಂದು ಮೊಬೈಲ್ ಬಂದು 20,000 ಸರ್, ಸ್ಯಾಮ್ಸಂಗ್. ಬಟ್ ಅದ್ರಲ್ಲಿರೋ ಇನ್ಫಾರ್ಮೇಶನ್ ತುಂಬಾ ವ್ಯಾಲ್ಯೂಬಲ್. ನಾನು ಪ್ರೊಫೆಸರ್ ಕಾಲೇಜ್ಗೆ, ಅದ್ರ ನಾನು PhD ಬೇರೆ ಮಾಡ್ತಾ ಇದೀನಿ. ಅದ್ರಲ್ಲಿ ತುಂಬಾ ಇನ್ಫಾರ್ಮೇಶನ್ ಇದೆ. ಅದು ಮೊಬೈಲ್ ಹೋದ್ರೂ ಪರವಾಗಿಲ್ಲ ಸರ್, ನಾವು ತಗೋಬಹುದು. ಅಲ್ಲಿ ಇರೋ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಅದ್ರಲ್ಲಿರೋ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ಗೋಸ್ಕರ ನಾನು ತುಂಬಾ ಹತ್ಬಿಟ್ಟೆ. ಹಂಗಾಗಿ ಇವಾಗ ತುಂಬಾನೇ ಖುಷಿ ಆಯ್ತು. ಮತ್ತೆ ಇನ್ನೊಬ್ಬರಿಗೆ ಯಾರಿಗೂ ಈ ತರ ಆಗ್ಬಾರ್ದು. ತುಂಬಾ ಅಲರ್ಟ್ ಆಗಿರ್ಬೇಕು ಎಲ್ಲಾರು. ಹಂಗಾಗಿ ನನ್ಗಿದು ಸರ್ ಮೊಬೈಲ್ ಇವಾಗ ಅವ್ರನ್ನ ಕೇಳಿದಾಗ ಅವರು ಮಾರಿದ್ದಾರೆ ಅಂತ ಇದ್ದಾರೆ. ಬಟ್ ಅವರೇ ಎತ್ಕೊಂಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ.
ಸಿಗೋವರೆಗೂ ನಾನು ವೆಯ್ಟ್ ಮಾಡಬೇಕು ಸರ್. ಮೊಬೈಲ್ ಆಡ್ಬೋದು ಇತ್ತೀಚೆ ಒಳಗೆ ಮನೆಗೆಲ್ಲ ఫోన్ ఎవరికి ఇస్తే ఆయమేమి చేయమికే ముందు పిచ్చా ముందుకి దొంగతనం చేస్తా అవుడా ఇంత బేగా ఇక్కడ వాపస్ ఇచ్చిస్తావా వాపస్ ఇప్పిస్తావా ఫోన్ చేయలేవా ఫోన్ చేయలేవా నీ ఫ్రెండ్కి ఫోన్ చేయలేవా సిల్లెట్ సర్కిల్ ఉంటారంట వాళ్ళు సిల్లెట్ సర్కిల్ ఉంటారంట ఈ ఫ్రెండ్ ಅಂತೆ ಎತ್ಕೊಂಡು ಮನೆಲ್ಲ ಕೊಟ್ಬಿಡ್ತೀನಿ ನಾನು ಯಾರ್ದು ಇಟ್ಕೊಳಕ್ಕೋಗಲ್ಲ ತೆಗೆ ಕೊಟ್ಟಿದ್ದೀನಿ ಮೊಬೈಲ್ ಎತ್ಕೊಂಡ್ರಾ అలా ఎవరు నిందో ఏం కూర్చుంది పక్క ఏం కూర్చునింది వేరే పెళ్లి చేసుకుంటావా ఆమెడిగా ఇక్కడేం కూర్చునిందే ఆ బిడ్డ కాదు ఫోన్ ఎట్లా ఎత్తుకుంటే అది ఎట్లా చేతి లోపల పెట్టేసుకుంటా ఒక